ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಗ್ಸ್. ಫ್ರೆಂಡ್ಸ್, ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಕೆಲವರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಅಕ್ಕಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಅಥವಾ ಜೋಳದ ರೊಟ್ಟಿ ಮಾಡೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಹಾಗೆ ಚಪಾತಿ ಲಟ್ಸೋದು, ಪೂರಿ ಲಟ್ಸೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂಥವ್ರಿಗೆ ಇವತ್ತಿನ ವಿಡಿಯೋ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಶ್ರದ್ಧಾ ಕಿಚನ್ ವೇರ್ ಅವ್ರದ್ದು ಪೂರಿ ಪಾಪಡ್ ಮೇಕರ್. ಇದು ಹೇಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇದು ವುಡನ್ದು. ಇದರಲ್ಲಿ 3 ಥರ ಕ್ವಾಲಿಟೀಸ್ಗಳು ನಿಮಗೆ ಅವೈಲಬಲ್ ಇದೆ. ಥಿನ್ ಸ್ಕ್ವೇರ್ ಇದೆ, ಹಾಗೆ ಥಿಕ್ ರೌಂಡ್ ಇದೆ, ಹಾಗೆ ಥಿಕ್ ಸ್ಕ್ವೇರಲ್ಲಿ ಕೂಡ ಸಿಗುತ್ತೆ. ಅಂದರೆ ನಿಮಗೆ 2 ಥರ ಶೇಪಲ್ಲಿ ಇಲ್ಲಿ ನಿಮಗೆ ಸಿಕ್ಕುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ ಶ್ರದ್ಧಾ ಕಿಚನ್ ವೇರ್ ಅವರ ಪೂರಿ ಪಾಪಡ್ ಮೇಕರ್. ಇದು ಬಿಲ್ಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ತರಿಸ್ಕೋಬೋದು. ಇದ್ರ ಪ್ರೈಸ್ ಬಂದು 895 ರೂಪಾಯಿ. ಅಂದರೆ ಇನ್ನೇನು ಹತ್ರ 900 ರೂಪಾಯಿ ಅಂತಲೇ ಅಂದ್ಕೊಳ್ಳಿ. ನಿಮಗೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ, ಹಾಗೆಯೇ ಮೀಶೋಲ್ಲಿ ಕೂಡ ಸಿಗುತ್ತೆ. ವುಡನ್ದಿದು ತುಂಬಾ ಚೆನ್ನಾಗಿದೆ. ಸೊ ಅನ್ಬಾಕ್ಸಿಂಗ್ನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇದು ನಮ್ಮ ಆಂಟಿ ಪರ್ಚೇಸ್ ಮಾಡಿದರು. ಸೊ ಹಾಗಾಗಿ ಆಲ್ರೆಡಿ ಇದನ್ನು ಕವರಿಂದ ಓಪನ್ ಮಾಡಿದರು ನಮ್ಮ ಆಂಟಿ. ಸೊ ಹಾಗೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಇದು ಪ್ರೆಸ್ ಮೇಕರ್ಗೆ ಸಿಗುತ್ತೆ. ಇದಕ್ಕೆ ನಟ್ ಕೂಡ ಇರುತ್ತೆ. ಸೊ ಮುಂದೆ ತೋರಿಸ್ತೀನಿ ಇದನ್ನು. ಫ್ರೆಂಡ್ಸ್, ಈ ಒಂದು ಪ್ರೆಸ್ ಮೇಕರ್ ಏನಿದೆ ನಿಮಗೆ 900 ರೂಪೀಸ್ ಒಳಗೂ ಸಿಗ್ಬೋದು. ಇಲ್ಲಾಂದರೆ ಸ್ವಲ್ಪ ರೇಟು ಜಾಸ್ತಿನೂ ಆಗ್ಬೋದು. ಯಾಕೆಂದರೆ ಒಂದೊಂದು ಕಂಪ್ನಿದು ಒಂದೊಂದು ರೇಟ್ ಇದ್ದೇ ಇರುತ್ತೆ. ಇದು ವುಡನ್ದು ಅಂತ ಹೇಳಿದೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನೀವು ಒಂದು ಸಲ ತೊಗೊಂಡು ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಬ್ಯಾಚುಲರ್ಸ್ಗಳಿಗೆ ಚಪಾತಿ ಲಟ್ಸೋಕ್ಕೆ ಬರ್ತಾ ಇರಲ್ಲ, ಪೂರಿ ಲಟ್ಸೋಕ್ಕೆ ಬರಲ್ಲ, ರೊಟ್ಟಿ ಮಾಡ್ಕೊಳಕ್ಕೆ ಬರ್ತಾ ಇರಲ್ಲ. ಹಾಗೆಯೇ ವರ್ಕಿಂಗ್ ವುಮೆನ್ಸ್ಗಳಿಗೂ ಅಷ್ಟೇ ಇದಿದ್ದರೆ ತುಂಬಾ ಈಸಿಯಾಗಿ ಬೇಗ ಚಪಾತಿ ಮಾಡ್ಕೋಬೋದು, ರೊಟ್ಟಿ ಮಾಡ್ಕೋಬೋದು. ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿದೆ. ಫ್ರೆಂಡ್ಸ್, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಹಿಟ್ಟನ್ನು ಇಟ್ಟು ಪ್ರೆಸ್ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಮೊದಲಿಗೆ ನೀವು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದ್ರ ಮೇಲೆ ಎಣ್ಣೆ ಹಚ್ಚಿ, ನೆಕ್ಸ್ಟು ಹಿಟ್ಟನ್ನು ಇಟ್ಟು ಮತ್ತೆ ಅದ್ರ ಮೇಲೆ ಕವರನ್ನು ಇಟ್ಟುಬಿಟ್ಟು ನೆಕ್ಸ್ಟು ಇದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ನಾನು ಆಗಲೇ ನಿಮಗೆ ಹ್ಯಾಂಡಲ್ ತೋರಿಸಿದ್ನಲ್ಲ, ಅದನ್ನು ನಟ್ಟನ್ನು ತೆಗೆದುಬಿಟ್ಟು ಅದ್ರ ಮಧ್ಯ ಫಿಕ್ಸ್ ಮಾಡಿ ಪ್ರೆಸ್ ಮಾಡಬೇಕು. ಆವಾಗ ನಿಮಗೆ ನೀಟಾಗಿ ಚಪಾತಿ ಆಗಿರ್ಬೋದು, ಅಥವಾ ರೊಟ್ಟಿ, ಪೂರಿ, ಪಾಪಡು ಏನು ಬೇಕಾದರೂ ನೀವು ಇದರಲ್ಲಿ ಮಾಡ್ಕೋಬೋದು. ಇದು ತುಂಬ ಚಿಕ್ಕದಾಗೂ ಬರಲ್ಲ, ದೊಡ್ಡದಾಗೂ ಬರಲ್ಲ. ಮೀಡಿಯಮ್ ಸೈಜಲ್ಲಿ ನಿಮಗೆ ಚಪಾತಿ ಮತ್ತು ರೊಟ್ಟಿನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕೂಡ ಟ್ರೈ ಮಾಡಿದ್ದೀವಿ. ನೀವು ಈ ಒಂದು ಪೂರಿ ಹಾಗೆ ಪಾಪಡ್ ಮೇಕರನ್ನು ತರಿಸ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ನಿಮಗೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.